ನಮ್ಮ ದೇಶದಲ್ಲಿ ಏನಾದರೂ ಡೈಮಂಡ್ ಸಿಕ್ಕಿದ್ರೆ ಏನಾಗುತ್ತೆ ಹೇಳಿ? ಇರೋ ಬರೋ ದುಡ್ಡನ್ನೆಲ್ಲ ನಮ್ಮ ದೇಶದ ರಾಜಕಾರಣಿಗಳು ಅವ್ರ ಮಕ್ಕಳು ಮೊಮ್ಮಕ್ಕಳು ಅಂತ ಯೂಸ್ ಮಾಡ್ಕೊಂಡು ಎಲ್ಲಾನು ಖಾಲಿ ಮಾಡ್ಬಿಡ್ತಾರೆ. ಆದ್ರೆ ಈ ದೇಶ ಡೈಮಂಡ್ ನ ಯೂಸ್ ಮಾಡ್ಕೊಂಡು ಉದ್ದಾರ ಆಗಿದೆ. 1967ರಲ್ಲಿ ಈ ದೇಶದ ಒಬ್ಬ ಆವರೇಜ್ ವ್ಯಕ್ತಿಯ ಸಂಪಾದನೆ ಒಂದು ವರ್ಷಕ್ಕೆ 500 ರೂಪಾಯಿ ಇರುತ್ತೆ. ಆದ್ರೆ ಅದು ಈಗ 15 ಲಕ್ಷ ಆಗಿದೆ. ಆ ಟೈಮಲ್ಲಿ ಈ ದೇಶ ಜಗತ್ತಿನ 6ನೇ ಅತಿ ಬಡವ ದೇಶ ಇರುತ್ತೆ. ಈ ದೇಶ ಬಂದು ಬೋಟ್ಸ್ವಾನಾ ಅಂತ. ಈ ದೇಶ ಆಫ್ರಿಕಾದಲ್ಲಿ ಬರುತ್ತೆ. 1966ರಲ್ಲಿ ಏನಾಗುತ್ತಂದ್ರೆ ಈ ದೇಶದಲ್ಲಿ ತುಂಬಾನೇ ಡೈಮಂಡ್ ಸಿಗುತ್ತಂತೆ. ಅವಾಗ ಆ ದೇಶ ಏನ್ ಮಾಡುತ್ತಂದ್ರೆ ಆ ಡೈಮಂಡ್ ನ ಸೆಲ್ ಮಾಡಿದ ದುಡ್ಡಿನಲ್ಲಿ ಆ ದೇಶದ ರಾಜಕಾರಣಿಗಳು ಕರೆಕ್ಟ್ ಮಾಡದೆ ಆ ದುಡ್ಡನ್ನೆಲ್ಲ ಆ ದೇಶದ ಮೇಲೆ ಇನ್ವೆಸ್ಟ್ ಮಾಡ್ತಾರಂತೆ. 1966ರಲ್ಲಿ ಈ ದೇಶದಲ್ಲಿ ಕೇವಲ 12 ಕಿಲೋಮೀಟರ್ ಡಾಮರ್ ರೋಡ್ ಇರುತ್ತಂತೆ ಮತ್ತು ಜನಗಳಿಗೆ ತಿನ್ನಕ್ಕೆ ಊಟ ಇರಲ್ಲಂತೆ. ಬೇರೆ ದೇಶದವರು ಏನಾದ್ರು ಕೊಟ್ಟರೆ ಮಾತ್ರ ಈ ಜನಗಳ ಹೊಟ್ಟೆ ತುಂಬ್ತಾ ಇರುತ್ತಂತೆ. ಆಗ ಈ ದೇಶದ ಸರ್ಕಾರವು ರೋಡ್ ಬಿಲ್ಡಪ್ ಮಾಡೋದಾಗಿರ್ಲಿ, ಮತ್ತೆ ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನ ಕಟ್ಟೋದಾಗಿರ್ಲಿ, ಉದ್ಯೋಗಗಳನ್ನ ನಿರ್ಮಿಸೋದಾಗಿರ್ಲಿ, ಮತ್ತೆ ಹಾಸ್ಪಿಟಲ್ ನ ಕಟ್ಟೋದಾಗಿರ್ಲಿ, ಸ್ಕೂಲ್ ನ ಕಟ್ಟೋದಾಗಿರ್ಲಿ, ಇಂಥದ್ರಲ್ಲಿ ಎಲ್ಲ ದುಡ್ಡನ್ನ ಆ ದೇಶದ ಮೇಲೆ ಇನ್ವೆಸ್ಟ್ ಮಾಡಿ ಆ ದೇಶನ ಉದ್ಧಾರ ಮಾಡಕ್ಕೆ ಅನ್ಕೋತಾರಂತೆ. ಹಾಗೆ ಮಾಡಿ ಈಗ ಆ ದೇಶ ಸುಮಾರು ಒಬ್ಬ ಕಾಮನ್ ಮನುಷ್ಯ ಸುಮಾರು 15 ಲಕ್ಷ ದುಡ್ಡು ವರ್ಷಕ್ಕೆ. ಇದು ಡೆವಲಪಿಂಗ್ ಅಂತ. ನಮ್ಮ ದೇಶದಲ್ಲಿ ಏನಾದರೂ ಡೈಮಂಡ್ ಸಿಕ್ಕಿದ್ರೆ ಏನಾಗುತ್ತೆ ಅಂತ ಕಮೆಂಟ್ ಮಾಡಿ.